ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರನ್ನಾಗಿ ಮಲ್ಲಣ್ಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸದಸ್ಯರುಗಳು ಯಾರೂ ಅರ್ಜಿ ಸಲ್ಲಿಸದ ಕಾರಣ ಮಲ್ಲಣ್ಣ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ಘೋಷಿಸಿದರು. ಈ ವೇಳೆ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರ್ಷ ಹಾಗೂ ನೂರಾರು ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದು ಮಲ್ಲಣ್ಣ ಅವರಿಗೆ ಶುಭ ಕೋರಿದರು. ಮೊಟ್ಟ ಮೊದಲಿಗೆ ನನ್ನನ್ನ ಗೆಲ್ಲಿಸಿದಂತ ಎಲ್ಲ ಮತದಾರರಿಗೂ ವಂದಿಸುತ್ತಾ ಹಾಗೂ ನನಗೆ ಬಲಗೈಯಾಗಿ ನಿಂತ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದನ್ನು ಹೆಚ್ಚಿನ ಸಹಕಾರ ಕೊಟ್ಟಂತ ಹರ್ಷ ಅವರಿಗೆ ವಂದಿಸುತ್ತಾ, ಯಾಕೆಂದ್ರೆ ಈ ಪಂಚಾಯಿತಿ ಇದು ನಮಗೆ ತುಂಬಾ ಕಷ್ಟ ಆಯಿತು. ಆದರೂ ಸಹ ಯಾವುದೂ ಅಡಚಣೆ ಇಲ್ಲದೆ ಬೈಲಾಂಜನೇಯ ಸ್ವಾಮಿ ಕೃಪಾ ಕಟಾಕ್ಷದಿಂದ ಇವತ್ತು ಯಾರು ನಾಮಿನೇಷನ್ ಮಾಡದೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಅನಿಸುತ್ತಾ ಅವರು ಸ್ನೇಹ ಪ್ರೀತಿ ಗೆಲ್ತೀವಿ ಹೊರತು ನಾವು ಯಾವುದೋ ಹರ್ಷ ಅವರು ಅಧ್ಯಕ್ಷ ಆಗಿದ್ರು. ಇದು 3 ಸರಿ BJP ಪಂಚಾಯಿತಿ ಅಂತ ಆದರೂ ಸಹ ನಾವು ಯಾವುದೋ ಏನು ಇದು ಮಾಡ್ಕೊಂಡಿಲ್ಲ, ಗೊಂದಲ ಮಾಡ್ಕೊಂಡಿಲ್ಲ. ಅದನ್ನು ಯಾವುದೇ ಪಕ್ಷಪಾತ ಮಾಡದೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆದ್ದರಿಂದ ನಾವು ಎಲ್ಲ ಇವತ್ತು ಊರಿನ ಮುಖಂಡರು ಎಲ್ಲ ನೇತೃತ್ವದ ಎಲ್ಲರೂ ಆಶೀರ್ವಾದ ಮಾಡಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ಜೀವನದಲ್ಲಿ ಮರೆಯಂಗಿಲ್ಲ. ಆದರೆ ಎಲ್ಲರೂ ಸಹ ನಮ್ಗೆ ಸಹಕಾರ ಕೊಡಬೇಕು. ನಾವು ಯಾವುದೇ ಪಕ್ಷ ಅದು ಇದು ಅಂತ ನಾವು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಇದು ರಾಜಕೀಯ ಆಗಿದೆ ಎಷ್ಟು ತೊಂದರೆ ಆಯಿತು ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೆಲ್ಲ ಈಚ್ಕೊಂಬಂದು ಬಡಬಗ್ಗರು ರಾಜಕೀಯ ಮಾಡ್ಬೇಕಾದ್ರೆ ಕಷ್ಟ ಆಯ್ತು. ಇನ್ನು ಮುಂದೆ ಅದನ್ನು ಜನ ನೀವು ಆಲೋಚನೆ ಮಾಡಬೇಕು. ಇದು ಇವತ್ತು ಗೊಲ್ಲಹಳ್ಳಿಯಲ್ಲಿ ನೆಲಮಂಗಲ ತಾಲೂಕು ಗೊಲ್ಲಹಳ್ಳಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇತ್ತು. ಇದು ನಿರೀಕ್ಷಣಾ ಗೆಲುವು. ನಾವು ಫಸ್ಟೇ ನಿರೀಕ್ಷಣೆ ಮಾಡಿದ್ದು 5 ವರ್ಷದೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ವರ್ಷದಲ್ಲಿ ಇರ್ತಕ್ಕಂಥ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ಮಲ್ಲಣ್ಣವರು ಹಿರಿಯ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಜನಸ್ನೇಹಿ, ವಿಶ್ವಾಸ ಉಳಿಸ್ಕೊಂಡಿರ್ತಕ್ಕಂಥವ್ರು, ಒಂದೇ ಗ್ರಾಮ ಪಂಚಾಯತಿ ಗಂಡ ಹೆಂಡತಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಇತಿಹಾಸ ಇತ್ತು ಅಂದರೆ ಅದು ಮಲ್ಲಣ್ಣರ ಫ್ಯಾಮಿಲಿಯಿಂದ ಮಾತ್ರ ಸಾಧ್ಯ. ಅದು ಅಂಥವ್ರನ್ನ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗೊಲ್ಲಹಳ್ಳಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡವ್ರೆ. ಅವ್ರಿಗೆ ಒಳ್ಳೇದಾಗಲಿ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ಉನ್ನತ ಮಟ್ಟ ತಗೊಳ್ಳುವಂಥ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಆಶಯಿಸ್ತೀನಿ. ನಮ್ಮ ಈ ಗೆಲುವು ನಿರೀಕ್ಷೆ ಇತ್ತು. ನಾವು ವಿರೋಧವಾಗಿ ಆಯ್ಕೆ ಆಗ್ತೀವಿ, ಯಾರು ಕೂಡ ಕಾಂಟ್ರವರ್ಸಿ ಮಾಡಲ್ಲ, ಮಲ್ಲಣ್ಣವ್ರ ವಿರುದ್ಧವಾಗಿ ಯಾರು ಕೂಡ ಅಪ್ಲಿಕೇಶನ್ ಹಾಕಲ್ಲ ಅಂತೇಳಿ ತಾಲೂಕು ಜನತೆಯಲ್ಲಿ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ನಮ್ಗೆ ಯಾವತ್ತೂ ಕೂಡ ಹುಷಿ ಆಗಲಿಲ್ಲ. ಅದರಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾಯಕರೆಲ್ಲರೂ ಕೂಡ ಸೇರಿ ಮಲ್ಲಣ್ಣವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ಕೆ ಮಾಡೋರೆ. ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ನಾಗರಿಕ ಪ್ರಮುಖರು, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು JDS ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ತಾಲೂಕಲ್ಲೇ ನಂಬರ್ 1 ಮಾಡೋಂಥ ಗ್ರಾಮ ಪಂಚಾಯತಿ ಮಾಡಲಿ ಅಂತೇಳಿ ಅವರಲ್ಲಿ ಆಶಯಿಸ್ತೀನಿ ನಾನು. ವರದಿ ಹನುಮಂತರಾಜು, ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.